ಈ ರೀತಿಯಾಗಿ ಒಂದೊಂದೇ ಪಕ್ಕದಲ್ಲಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಇಲ್ಲಿ ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿ, ಈ ರೀತಿ ಎರಡು ಸಮ ಮಾಡಿ, ಈಗ ಸೆಂಟರ್ಗೆ ಫೋಲ್ಡ್ ಮಾಡಿ 1/2 ಇಂಚ್ ವಿಡ್ತ್ 4 ಇಂಚ್ ಲೆಂತ್ಗೆ ಸ್ಟಿಚ್ ಮಾಡಬೇಕು. ಇದು ಬ್ಯಾಕ್ ಡಾಟ್. ಈಗ ಈ ರೀತಿಯಾಗಿ ಲೇಸು ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಲೇಸ್ ಅಟ್ಯಾಚ್ ಮಾಡ್ತಾ ಪಾಯಿಂಟ್ ಬರೋ ಜಾಗದಲ್ಲಿ ಒಂದು ಪ್ಲೀಟ್ ಕೊಟ್ಟು ರೌಂಡ್ ಶೇಪಾಗಿ ಲೇಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಹೀಗೆ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾದ್ರೆ ಕೆಳಗೆ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.